ಇರ್ಲಿ ಓಕೆ 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 ನಮಸ್ಕಾರ ಎಲ್ರಿಗೂ, ಪತ್ರಿಕಾ ಮಿತ್ರರಿಗೂ ಫಸ್ಟ್ ಅಭಿನಂದನೆ ಸಲ್ಲಿಸಬೇಕಾಗಿರೋದು ನಮ್ಮ ಭಾಗ್ಯ ಕೃಷ್ಣಮೂರ್ತಿ ಅವರಿಗೆ. ಒಳ್ಳೆಯ ಕಾದಂಬರಿಯನ್ನು ಬರೆದು ಕೊಟ್ಟಿದ್ದಾರೆ. ಅದನ್ನು ನಿರ್ಮಾಣ ಮಾಡಿದಂಥ ನಾರಾಯಣ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅದನ್ನು ಉತ್ತಮವಾಗಿ ನಿರ್ದೇಶನ ಮಾಡಿರ್ತಕ್ಕಂಥ ಕೂಡ್ಲುವರೆಗೂ ನನ್ನ ಅಭಿನಂದನೆಗಳು. ನಾನು ಬೀಯಿಂಗ್ ಎ ಡೈರೆಕ್ಟರ್ ಆ್ಯಕ್ಟರ್ ಅವ್ರನ್ನ ಅಭಿನಂದಿಸ್ತೀನಿ. ಈ ಜನರಲ್ ಡಿಸ್ಕಷನ್ ಅವ್ರ ಮನೆಯಲ್ಲಿ ನಡೀತಾ ಇದ್ದಾಗ ನಾವು ಹೋಗಿದ್ದಾಗ ಆ ಸುಲ್ತಾನ್ ಪಾತ್ರಕ್ಕೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ ಕಿಶೋರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತದ್ದು. ನನ್ನ ಹತ್ರ ಅವ್ರ ನಂಬರ್ ಇತ್ತು, ಮುಂಚೆ ಒಂದು ಸತಿ ಮಾತಾಡಿದ್ದೆ, ಹಾಗಾಗಿ ನಂಬರ್ ಕೊಟ್ಟೆ ಅವರಿಗೆ, ಕೂಡ್ಲವ್ರಿಗೆ. ತಕ್ಷಣ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಹಿಡಿದು ಈ ಸಿನಿಮಾಕ್ಕೆ ಹಾಕಿದ್ದಾರಲ್ಲ, ಅದು ನಿಜವಾಗ್ಲೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ದೊಡ್ಡ ಪ್ಲಸ್ ಪಾಯಿಂಟು. ಕೂಡ್ಲು ಮಾಡಿರ್ತಕ್ಕಂಥ ಕೆಲಸ. ಕಿಶೋರು ಇಡೀ ಈ ಶಾನುಭೋಗರ ಮಗಳಲ್ಲಿ ಆ ಹೊರೆಯನ್ನು ಹೊತ್ಕೊಂಡಿದ್ದಾರೆ. ಅದರ ಹೊರೆ ನಮ್ಮ ಈ ಚಿತ್ರದ ಹೊರೆಯನ್ನು ನಮ್ಮ ರಾಗಿಣಿ ಅವರು, ಅವರ ಅದ್ಭುತವಾದ ನಟನೆ, ಅದರ ಬಗ್ಗೆ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಹಳಷ್ಟು ನಾನು ಮೊನ್ನೆ ವೆಗಾ ಸಿಟಿನಲ್ಲಿ ಸಿನಿಮಾ ನೋಡಿದಾಗ ಬಹಳಷ್ಟು ಕಡೆ ನನ್ನ ಕಣ್ಣಲ್ಲೇ ನೀರು ಕರೆಸುವಂತಾಯಿತು. ಅವರು ಇವರನ್ನು ಮೋಹಿಸಿ ಸೌಂದರ್ಯವನ್ನು ನೋಡಿ ಅಪೇಕ್ಷೆ ಪಟ್ಟಾಗ ಅವರು ಆ ಅಭಿನಯ, ಆ ಡೈಲಾಗ್ಗಳು ಹೇಳುವ ಒಂದು ಸಂದರ್ಭ ತುಂಬಾ ಚೆನ್ನಾಗಿತ್ತು. ಇಂಥ ಸುಲ್ತಾನನ ಮನಸ್ಸನ್ನೇ ಬದಲಾಯಿಸುವಂಥ ಒಂದು ಸನ್ನಿವೇಶದಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರು. ಅವರು ಬಸರಿಯಾಗಿ ತಪ್ಪಿಸ್ಕೊಂಡು ಓಡೋದಕ್ಕೆ ಒಂದು ಕೆಳಜಾತಿ ಮನೆಯಲ್ಲಿ ಆ ಹಸಿವಿನ ಕಾತುರ ಹೆಂಗಿತ್ತೆ ಅನ್ನೋದು, ಅನ್ನ ತಗೊಂಡು ತಿಂತಾರಲ್ಲ, ಅದು ನಿಜವಾಗ್ಲೂ ಬಹಳನೇ ಅದ್ಭುತವಾಗಿ ಮಾಡಿದೆ. ಇದು ಒಂದು ಎರಡು ಅಂತಲ್ಲ, ಬಹಳಷ್ಟು ದೃಶ್ಯಗಳು ನಾನು ನೋಡಿದೆ. ಅಲ್ಲ ಆಯಮ್ಮ ಪದ್ಮಾಶ ವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ದೇ ತರ ಇದು ಮಾಡ್ತಾರೆ. ಅಲ್ಲ ಅವರು ಭಾಗ್ಯ ಕೃಷ್ಣಮೂರ್ತಿ ಅವರು ಬರೆದಿರೋದು ಕರೆಕ್ಟ್ ಇದೆ. ಬಟ್ ಅಲ್ಲಿ ಅವರ ಪದ್ಮ ವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ದಂಗೆ ದೂರ ಇದ್ದು ಇದು ಮಾಡ್ತಾರೆ. ಅವಾಗ ಇವ್ರು ಹೇಳ್ತಾರೆ ಏನಿದ್ರು ಪರವಾಗಿಲ್ಲ, ಇದಕ್ಕೆ ಯಾವುದೇ ಭೇದಗಳಿಲ್ಲ ಅಂತ ಹೇಳಿ. ಆ ಒಂದು ದೃಶ್ಯವನ್ನು ಅಲ್ವಾ ಬಹಳ ಚೆನ್ನಾಗಿದೆ. ಅದನ್ನ ಹೇಳ್ಸಿದ್ರೆ ಅವ್ರ ಹತ್ರ ಬಿಡಿ, ಚೆನ್ನಾಗಿದೆ. ಅದನ್ನ ಹೇಳ್ಬಿಟ್ಟು ಆ ಗಬ ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನಿರಂಜನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಆ ರೋಹಿಣಿ ಪಾತ್ರ, ಅವರು ಹೆಸರು ಗೊತ್ತಿಲ್ಲ, ಒರಿಜಿನಲ್ ಹೆಸರು ಏನು, ರಿಷಿಕಾ ಅಂತ, ಅವರು ಸಹ ಬಹಳ ಒಳ್ಳೆ ಅಭಿನಯವನ್ನು ಮಾಡಿದ್ದಾರೆ. ಪದ್ಮ ವಾಸಂತಿ ಮಾಡಿದ್ದಾರೆ, ಸುಧಾ ಬೆಳವಾಡಿ, ರಮೇಶ್ ಭಟ್, ಆಮೇಲೆ ಕಿಶನ್. ನಾವೊಂದು ಚಿಕ್ಕ ಪಾತ್ರವನ್ನ ಮಾಡಿದ್ದೀವಿ ಬಿಡಿ, ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ನನ್ನ ಮಗ ಕೂಡ ಮಾಡಿದ್ದಾನೆ, ಕಾಸಿಮ್ ಅನ್ನೋ ಪಾತ್ರವನ್ನು ಮಾಡಿದ್ದಾನೆ. ಒಟ್ಟಾರೆ ಟೀಮು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಅವರು ಹೇಳಿದಾಗೆ ಅವರು ಕ್ಷಮೆ ಕೇಳಿದ್ದು ಅದು ಸಾಕು. ನಿಜವಾಗೇನೆ ಯಾವುದೇ ಒಂದು ಸರಿಯಾದ ಪ್ರಚಾರ ಇಲ್ಲದೆ ಸಿನಿಮಾನ ಯಾರು ಏಕೆ ನನ್ನ ಮದುವೆಗೆ ಬಂದಿಲ್ಲ, ನೀನು ಪ್ರಚಾರ ಮಾಡಿದ ನಂಗೆ ಇನ್ವಿಟೇಷನ್ ಕೊಟ್ಟಿದ್ದಾರಲ್ಲ, ಕರೆದಿದ್ರಲ್ವ ನಮ್ಮ ಮದುವೆ ಮಾಡೋದು, ನೀನು ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಬಿಟ್ರೆ ನನಗೇನು ಗೊತ್ತಾಗುತ್ತೆ. ಆ ಥರ ದಿಢೀರಂತ ಈ ಸಿನಿಮಾವನ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ವೇದನೆ ಅವ್ರಿಗೂ ಇದೆ. ಆಮೇಲೆ ಭಾಗ್ಯ ಅವರು ಮಾತಾಡುವಾಗ ಅವ್ರಿಗೂ ಆ ನೋವು ಕಾಣ್ತಾ ಇದೆ. ನನ್ನ ಕಾದಂಬರಿ ಇಷ್ಟು ಒಳ್ಳೆ ಸಿನಿಮಾ ಆಗಿ ಕೂಡ ಜನರ ಬಾಯಿಂದ ಬರಬೇಕು ಅನ್ನೋದು ಅವರ ಕಾದಂಬರಿಗಳನ್ನು ತಗೊಂಡಾಗ ಲೇಖಕರ ಹೆಸರನ್ನ ಹೈಲೈಟ್ ಮಾಡೋರು. ಬಟ್ ಇಲ್ಲಿ ನಟ ನಟಿಯರ ಮಧ್ಯೆ ನನ್ನ ಹೆಸರು ಹಾಕಿದ್ದಾರೆ. ಯಾಕೆ, ಯಾರು ಮಾಡಿದ್ರು, ಯಾರು ಎಡಿಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ನಿಮ್ಗೆ ಅಧಿಕಾರ ಖಂಡಿತವಾಗ್ಲೂ ಇದೆ ಮೇಡಮ್, ನಿಜವಾಗ್ಲೂ. ಭಾಗ್ಯವರೇ, ನೀವು ಕೇಳಬೇಕಾದ ಈ ಪ್ರಶ್ನೆ ಕೇಳಿ. ನೋವಾಯ್ತು, ತುಂಬಾ ನೋವಾಗಿದೆ, ತುಂಬಾ ಸೊರಗಿದ್ದೀನಿ ಈ ವಿಷಯದಲ್ಲಿ. ಬಟ್ ಒಬ್ಳು ಜರ್ನಲಿಸ್ಟ್ ಆಗಿ ನಾನು ಒಳ್ಳೆ ಆ ದಿನಗಳಿಂದ ಫೈಟ್ ಮಾಡ್ಕೊಂಡು ಬಂದವಳು. ನಾನು ಪತ್ರಕರ್ತೆ ಏನೂ ಇಲ್ಲ, ಮೇಲ್ಗಡೆ ತೆಗೆದು ನಟ ನಟಿಯರು ಅವ್ರು ನೋವು ಹೇಳ್ಕೊಡ್ತಿದ್ದಾರೆ ಬಿಡಿ. ಅವ್ರೆ ಆಗೋಗ್ಬಿಟ್ಟಿದೆ ಈಗ, ಎಲ್ಲೋ ಗುಂಪಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಅವ್ರ ನೋವು ಪಾಪ. ಅವರು ಇಲ್ಲ, ಅವ್ರ ತಪ್ಪು ನಾನು ಹೇಳಲ್ಲ, ಯಾಕಂದ್ರೆ ಎಡಿಟ್ ಮಾಡಿದವ್ರು ಯಾರು. ಹಾಗೆ ಇರ್ಲಿ, ಕೊಡ್ತೀವಿ. ನಮ್ಮ ಆನಂದ್ ಅವರು ಬಹಳ ಉತ್ತಮವಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ಒಳ್ಳೆ ಸಂಗೀತ, ಹಿನ್ನೆಲೆ ಸಂಗೀತ ಬಹಳ ಚೆನ್ನಾಗಿದೆ. ಈಗ ನಮ್ಮ ಸುಲ್ತಾನ್ ಅವ್ರ ಹತ್ರ ಮಾತಾಡ್ಸೋಣ. ನಿಜವಾಗ್ಲು